ಹಲೋ ನಮಸ್ಕಾರ. ರಕ್ಷಿತ್ ಶೆಟ್ಟಿ ಅವರ ನಿರೀಕ್ಷೆಯ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಡೇಟ್, ಹಾಗೆಯೇ ಸಲಾರ್ ಸಿನಿಮಾದ 2ನೇ ಭಾಗ ಕೆಜಿಎಫ್ ಚಾಪ್ಟರ್ 3 ಹೇಗೆ ಕನೆಕ್ಟ್ ಆಗುತ್ತೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ನಾವು ಈ ವಿಡಿಯೋವನ್ನು ಶುರು ಮಾಡುವ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನದ ಅಪ್ಡೇಟ್ಸ್ ವಿಡಿಯೋ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಕೂಡ ಮಾಡಿ. ದೀಕ್ಷಿತ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಕನ್ನಡ ಚಿತ್ರವಾಗಿತ್ತು ಬ್ಲಿಂಕ್ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಪಾಸಿಟಿವ್ ರೆಸ್ಪಾನ್ಸೇ ಫುಲ್ ಪಾಸಿಟಿವ್ ರೆಸ್ಪಾನ್ಸೇ ಕೇಳಿ ಬಂದಿತ್ತು. ಆದರೆ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನಂತೂ ಕಾಣಲು ಸಾಧ್ಯವಾಗಿಲ್ಲ. ಚಿತ್ರ ಥಿಯೇಟರ್ ಮಟ್ಟದ OTT ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ ಪಡೆದುಕೊಂಡಿದ್ದು, ಇದೀಗ ಈ ಸಿನಿಮಾವು ಬ್ರಿಟನ್ ಹಾಗೆ USA ಇದೀಗ ರೆಂಟೆಡ್ ಫಾರ್ಮ್ಯಾಟ್ನಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಕೆಲವು ದಿನಗಳಲ್ಲಿ ಇದೀಗ ಭಾರತದಲ್ಲೂ ಕೂಡ ಸಿನಿಮಾದ OTT ರಿಲೀಸ್ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ ಮೂಲಕ ನಡೆಯಲಿದೆ. ಇನ್ನು ದೀಕ್ಷಿತ್ ಶೆಟ್ಟಿ ಅವರ ಬ್ಲಿಂಕ್ ಎನ್ನುವ ಚಿತ್ರ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎನ್ನುವ ಸಿನಿಮಾ. ಪೋಸ್ಟರ್ಗಳಿಂದ ಈಗಾಗಲೇ ಚಿತ್ರ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದ್ದು, ಇದೀಗ ಈ ಸಿನಿಮಾದ ಡಬ್ಬಿಂಗ್ ಕೆಲಸಗಳು ನಡೀತಾ ಇದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಕನ್ಫರ್ಮ್ ಕೂಡ ಮಾಡಲಿದ್ದಾರೆ. ಇನ್ನು ತೆಲುಗು ನಟ ನಾಗಚೈತನ್ಯ ಹಾಗೆ ಸಾಯಿ ಪಲ್ಲವಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ತಂಡೇಲ್ ಎನ್ನುವ ಸಿನಿಮಾ. ಸಿನಿಮಾದ OTT ರೈಟ್ಸ್ ದಾಖಲೆ ಮೊತ್ತಕ್ಕೆ ಮಾರಾಟಗೊಂಡಿದ್ದು, ಇದೀಗ ಸಿನಿಮಾದ ಸಾಯಿ ಪಲ್ಲವಿ ಅವರ ಗ್ಲಿಮ್ಸ್ ವಿಡಿಯೋವನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಕನ್ಫರ್ಮ್ ಮಾಡಲಿದ್ದಾರೆ. ಇನ್ನು ತಮಿಳು ನಟ ಧನುಷ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ರಾಯನ್ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಅವರೇ ನಿರ್ದೇಶನ ಮಾಡಿದ್ದು, ಸಂದೀಪ್ ಕಿಶನ್, ಕಾಳಿದಾಸ್ ಜಯರಾಮ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೀಗ ಚಿತ್ರದ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಜೂನ್ 13ಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಅದು ಅಲ್ಲದೆ ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನಿಂದ ರಾಮನ ಅವತಾರ ಎನ್ನುವ ಸಿನಿಮಾವು ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ರಿಷಿ ಅಭಿನಯದ ಸಿನಿಮಾವನ್ನು ವಿಕಾಸ್ ಪಂಪತಿ ಎನ್ನುವರು ನಿರ್ದೇಶನ ಮಾಡಿದ್ದಾರೆ. ನಾಳೆ ಸಿನಿಮಾವು ಮಲ್ಟಿಪ್ಲೆಕ್ಸ್ ಸೇರಿಸಿ ಎಲ್ಲ ಥಿಯೇಟರ್ಗಳಲ್ಲಿ ₹100ಗೆ ಲಭ್ಯವಿದ್ದು, ಇದೀಗ ಈ ಸಿನಿಮಾದ ಪ್ರೀಮಿಯರ್ ಶೋ ಇವತ್ತು ರಾತ್ರಿ ನಡೀತಾ ಇದೆ ಕೂಡ. ಇದೀಗ ರಾಮನ ಅವತಾರ ಎನ್ನುವ ಸಿನಿಮಾದ ಟ್ರೈಲರ್ಗೆಲ್ಲ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿತ್ತು. ಇನ್ನು ನಾಳೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ತಮಿಳು ಚಿತ್ರವಾಗಿದೆ ಸ್ಟಾರ್ ಎನ್ನುವ ಸಿನಿಮಾ. ಡಾಡಾ ಎನ್ನುವ ಸಿನಿಮಾದ ಖ್ಯಾತಿಯ ಕೆವಿನ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾದ ಟ್ರೈಲರ್ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು. ಇದೀಗ ಈ ಸಿನಿಮಾವು ಥಿಯೇಟರ್ಗೆ ನಾಳೆ ರಿಲೀಸ್ ಆಗ್ತಾ ಇದ್ದು, ಈಗಾಗಲೇ ಒಳ್ಳೆಯ ನಿರೀಕ್ಷೆಯನ್ನೇ ಸಿನಿಮಾವು ಪಡೆದುಕೊಂಡಿದೆ. ಸಿನಿಮಾವನ್ನು ಕರ್ನಾಟಕದಾದ್ಯಂತ AV ಮೀಡಿಯಾ ಅವರು ವಿತರಣೆ ಕೂಡ ಮಾಡ್ತಿದ್ದಾರೆ. ಇನ್ನು ವಸಿಷ್ಠ ಸಿಂಹ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಲವ್ಲಿ ಎನ್ನುವ ಸಿನಿಮಾ. ಸಿನಿಮಾದ ಹೊಸದೊಂದು ಅಪ್ಡೇಟ್, ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಅತಿ ಬೇಗನೆ ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದೆ. ಆದರೆ ಸಿನಿಮಾದ ರಿಲೀಸ್ ಡೇಟ್ ಬದಲು ಸಿನಿಮಾ ತಂಡವು ಸಿನಿಮಾದ ಹಾಡಿನ ರಿಲೀಸ್ ಡೇಟ್ ಅನ್ನು ಇದೀಗ ತಿಳಿಸಿದ್ದಾರೆ. ಸಿನಿಮಾದ ಹೊಸದೊಂದು ಹಾಡನ್ನು ಮೇ 13ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಹೇಳಿದ್ದು, ಸಿನಿಮಾದ ಹಾಡಿನ ಗ್ಲಿಮ್ಸ್ ವಿಡಿಯೋವನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಬ್ಲಿಂಕ್ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಐಶಾನಿ ಶೆಟ್ಟಿ ಅವರ ಮುಂದಿನ ಸಿನಿಮಾವನ್ನು ಅವರೇ ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾದ ಚಿತ್ರೀಕರಣವನ್ನು ಜೂನ್ ತಿಂಗಳಿನಿಂದ ಆರಂಭಗೊಳ್ಳಲಿದ್ದು, ಅಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ತಮಿಳಿನ ಖ್ಯಾತ ನಿರ್ದೇಶಕ AR ಮುರುಗದಾಸ್ ನಿರ್ದೇಶನದ ಸಾಜಿದ್ ನಡಿವಾಲಾ ಎನ್ನುವರು ನಿರ್ಮಾಣ ಮಾಡ್ತಾ ಇರುವ ಸಿನಿಮಾ. ಸಿನಿಮಾಕ್ಕೆ ಸಿಕಂದರ್ ಎನ್ನುವ ಹೆಸರನ್ನು ಈಗಾಗಲೇ ಇಡಲಾಗಿದ್ದು, ಸಿನಿಮಾದಲ್ಲಿ ಇದೀಗ ನಾಯಕ ನಟಿಯಾಗಿ ರಶ್ಮಿಕಾ ಮಂದನ್ನ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಲಿದ್ದಾರೆ. ಅನಿಮಲ್ ಎನ್ನುವ ಸಿನಿಮಾದ ಬಳಿಕ ರಶ್ಮಿಕಾ ಮಂದನ್ನ ಅವರ ಬರ್ತಾ ಇರುವ ಮುಂದಿನ ಬಾಲಿವುಡ್ ಸಿನಿಮಾ ಕೂಡ ಇದಾಗಿದೆ. ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು, ಸಿನಿಮಾವನ್ನು ಮುಂದಿನ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ತೆಲುಗು ನಟ ರಾಮ್ ಚರಣ್ ಅವರ RRR ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಗೇಮ್ ಚೇಂಜರ್ ಎನ್ನುವ ಸಿನಿಮಾ. ಶಂಕರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸದ್ಯಕ್ಕೆ ಈ ಸಿನಿಮಾವನ್ನು ಈ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ಅಥವಾ ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಬರಲಿದೆ. ಮಲಯಾಳಂ ನಟ ಫಹದ್ ಫಾಸಿಲ್ ಅಭಿನಯದ ಆವೇಶಂ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳ ಸಕ್ಸಸ್ ಬಳಿಕ OTTಯಲ್ಲಿ ರಿಲೀಸ್ ಆಗಿದ್ದು, ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸಿನಿಮಾವು ಮಲಯಾಳಂ ಭಾಷೆಯಲ್ಲಿ ಲಭ್ಯವಿದೆ. 25 ಕೋಟಿ ನಿರ್ಮಾಣದಲ್ಲಿ ತಯಾರಾಗಿದ್ದ ಚಿತ್ರವು ಥಿಯೇಟರ್ಗಳಿಂದ ಬರೋಬ್ಬರಿ 150 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದ್ದು, ಕರ್ನಾಟಕದಲ್ಲಿ 10 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಈ ಮೂಲಕ ಕರ್ನಾಟಕದಲ್ಲಿ 10 ಕೋಟಿ ಗಡಿಯನ್ನು ಸೇರಿರುವ 2ನೇ ಮಲಯಾಳಂ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದ್ದು, OTT ಆಡಿಯನ್ಸ್ನಿಂದ ಕೂಡ ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಸಿನಿಮಾದ ಕನ್ನಡ OTT ರಿಲೀಸ್ ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ವಾರದಲ್ಲಿ ನಡೆಯುವ ಹೈ ಚಾನ್ಸ್ ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿಜಯ್ ದೇವರಕೊಂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಿನ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು, ಅವರ ಕೆರಿಯರ್ನ 14ನೇ ಸಿನಿಮಾವನ್ನು ರಾಹುಲ್ ಸಂಕ್ರಿತಿಯಾನ್ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ. ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು, ಅಂದರೆ ಕನ್ನಡದಲ್ಲೂ ಕೂಡ ಬರಲಿದೆ.
ಇನ್ನು ಅವರ ಕೆರಿಯರ್ನ 15ನೇ ಸಿನಿಮಾವನ್ನು ರವಿ ಕಿರಣ್ ಕೋಲಾ ಎನ್ನುವರು ನಿರ್ದೇಶನ ಮಾಡಲಿದ್ದು, ಈ ಸಿನಿಮಾ ಕೂಡ ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವುದನ್ನು ಇದೀಗ ಸಿನಿಮಾ ತಂಡವು ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. ದಿಲ್ ರಾಜು ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು, ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಬರ್ತಾ ಇದೆ. ಅಭಿಷೇಕ್ ಅಂಬರೀಶ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿದ್ದು ಬ್ಯಾಡ್ ಮ್ಯಾನರ್ಸ್ ಎನ್ನುವ ಸಿನಿಮಾ. ಸೂರ್ಯ ನಿರ್ದೇಶನದ ಸಿನಿಮಾವಾದ್ದರಿಂದ ಸಿನಿಮಾದ ಮೇಲೆ ಒಳ್ಳೆ ನಿರೀಕ್ಷೆ ಇತ್ತು. ಆದರೆ ಸಿನಿಮಾವು ಥಿಯೇಟರ್ಗಳ ನಿರೀಕ್ಷಿತ ಮಟ್ಟಕ್ಕೆ ತಲುಪಲು ಸಾಧ್ಯವಾಗಿಲ್ಲ. ಚಿತ್ರವು ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಂಡಿದೆ. ಇದೀಗ ಈ ಸಿನಿಮಾದ OTT ರಿಲೀಸ್ ಈಗಾಗಲೇ ನಡೆದಿದ್ದು, ಇದೀಗ ಈ ಸಿನಿಮಾವು ಸ್ಯಾಟಲೈಟ್ ರಿಲೀಸ್ ನಡೆಸ್ತಾ ಇದೆ. ಅಂದರೆ ಕೆಲವೇ ದಿನಗಳಲ್ಲಿ ಈ ಸಿನಿಮಾವು ಉದಯ ಟಿವಿ ಎನ್ನುವ ವಾಹಿನಿಯಲ್ಲಿ ಇದೀಗ ರಿಲೀಸ್ ಆಗ್ತಾ ಇದೆ. ಈ ಮೇ ತಿಂಗಳಿನಲ್ಲೇ ಈ ಸಿನಿಮಾವು ಉದಯ ವಾಹಿನಿಯಲ್ಲಿ ಲಭ್ಯವಾಗಲಿದೆ. ಸಲ್ಯೂಟ್ನಿಂದ ಬರ್ತಾ ಇರುವ ಪ್ರೀಕ್ವಲ್ ಹಾಕಿ ಸ್ವೀಕೃತ ಸಿನಿಮಾಗಳಲ್ಲಿ ನಿರೀಕ್ಷೆ ಇರುವ ಒಂದು ಸಿನಿಮಾ ಅಂದ್ರೆ ರಕ್ಷಿತ್ ಶೆಟ್ಟಿ ಅಭಿನಯದ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಅವರೇ ಸ್ವತಃ ನಿರ್ದೇಶನ ಮಾಡ್ತಾ ಇದ್ದು, ಅವರ ನಿರ್ದೇಶನದಲ್ಲಿ ಬಂದಿದ್ದ ಮೊದಲ ಚಿತ್ರ ಉಳಿದವರು ಕಣ್ಣತ್ತೆ ಎನ್ನುವ ಸಿನಿಮಾದ ಪ್ರೀಕ್ವಲ್ ಹಾಗೆ ಸ್ವೀಕಲ್ ಸಿನಿಮಾವಾಗಿ ಈ ಚಿತ್ರವು ಬರ್ತಾ ಇದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕೂಡ ನಟಿಸ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡಿದೆ. ಇದೀಗ ಸಿನಿಮಾವನ್ನು ಒಂದು ದೊಡ್ಡ ಮಟ್ಟಿನ ಚಿತ್ರವನ್ನಾಗಿ ಮೇಕಿಂಗ್ ಮಾಡಲಾಗ್ತಾ ಇದ್ದು, ಬೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಈ ಸಿನಿಮಾವು ಬರ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಅಂದ್ರೆ ಹೊಸದೊಂದು ಪೋಸ್ಟರ್ ಸಿನಿಮಾ ತಂಡದ ಕಡೆಯಿಂದ ಬರಲಿಲ್ಲ. ಈ ಬರುವ ಜೂನ್ 6ಕ್ಕೆ ರಕ್ಷಿತ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗುವ ಹೈ ಚಾನ್ಸಸ್ ಇದೆ ಎನ್ನುವ ಮಾಹಿತಿಗಳು ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಡಾಲಿ ಧನಂಜಯ ಅವರ ಬಹಳ ಹಿಂದೆ ಶೂಟಿಂಗ್ ಮುಕ್ತಾಯಗೊಂಡಿರುವ ಚಿತ್ರವಾಗಿತ್ತು ಝೀಬ್ರಾ ಎನ್ನುವ ಸಿನಿಮಾ. ಇದು ಒಂದು ತೆಲುಗು ಕನ್ನಡ ಬೈಲಿಂಗಲ್ ಸಿನಿಮಾವಾಗಿದ್ದು, ಸಿನಿಮಾದಲ್ಲಿ ತೆಲುಗು ನಟ ಸತ್ಯದೇವ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಈಗಾಗಲೇ ಮುಕ್ತಾಯಗೊಂಡಿದ್ದು, ಇನ್ನೇನು ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಮಾತ್ರವೇ ಬಾಕಿ ಇದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಇನ್ನು ಈಗಾಗಲೇ KGF ಚಾಪ್ಟರ್ 3 ಯೊಂದಿಗೆ ಸಲಾರ್ ಸಿನಿಮಾದ 2ನೇ ಭಾಗಕ್ಕೆ ಕನೆಕ್ಟ್ ಇರಲಿದೆ ಎನ್ನುವುದನ್ನು ಪೃಥ್ವಿರಾಜ್ ಸುಕುಮಾರನ್ ಅವರು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದು, ಸಲಾರ್ ಸಿನಿಮಾದ ಮೊದಲ ಭಾಗದಲ್ಲಿ ಶಿವಮಣ್ಣಾರ್ ಎನ್ನುವ ಕ್ಯಾರೆಕ್ಟರ್ಗೆ ಪೃಥ್ವಿರಾಜ್ ಸುಕುಮಾರನ್ ಅವರು ನಟಿಸಿದ್ದಾರೆ. ಅಂದ್ರೆ ದೊಡ್ಡದಾಗಿ ಆ ಕ್ಯಾರೆಕ್ಟರ್ ಅನ್ನು ತೋರಿಸಿಲ್ಲ. ಆದರೆ ಸಲಾರ್ ಸಿನಿಮಾದ 2ನೇ ಭಾಗ ಬರುವ ವೇಳೆಗೆ ಶಿವಮಣ್ಣಾರ್ ಎನ್ನುವ ಕ್ಯಾರೆಕ್ಟರ್ ಅನ್ನು ಫೋಕಸ್ ಮಾಡಿ ಈ ಸಿನಿಮಾವನ್ನು ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದಲ್ಲದೆ ಈ ಶಿವಮಣ್ಣಾರ್ನ ಕ್ಯಾರೆಕ್ಟರ್ ಇರುವ ಆ ಸಮಯದಲ್ಲೇ ಅಂದ್ರೆ 1973-74 ಸಂದರ್ಭದಲ್ಲಿ KGF ಚಾಪ್ಟರ್ 3 ನಡೀತಾ ಇರುತ್ತೆ. ಆ ರೀತಿ ಕನೆಕ್ಟ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ರೂಮರ್ಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಕಡೆ ಕೇಳಿ ಬರ್ತಾ ಇರುವ ರೂಮರ್ಗಳ ಪ್ರಕಾರ ಪೃಥ್ವಿರಾಜ್ ಸುಕುಮಾರನ್ ಅವರು ಸಲಾರ್ ಸಿನಿಮಾದ 2ನೇ ಭಾಗವು ಇನ್ನೊಂದು ಯೂನಿವರ್ಸ್ಗೆ ಕನೆಕ್ಟ್ ಇರಲಿದೆ ಎನ್ನುವುದನ್ನು ಮಾತ್ರವೇ ತಿಳಿಸಿದ್ದಾರೆ. KGF ನೊಂದಿಗೆ ಅಂತ ಹೇಳಿಲ್ಲ. ಆದ್ದರಿಂದಲೇ ಪ್ರಶಾಂತ್ ನೀಲ್ ಅವರ ಮುಂದೆ ಬರ್ತಾ ಇರುವ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾಕ್ಕೂ ಆದರೂ ಕೂಡ ಕನೆಕ್ಟ್ ಇರುವ ಚಾನ್ಸ್ ಕೂಡ ಇರಲಿದೆ ಎನ್ನುವ ಮಾಹಿತಿ ಕೂಡ ಕೇಳಿಬಂದಿದೆ. ಆದರೆ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾವನ್ನು ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡ್ತಾ ಇದ್ರು ಕೂಡ ಬೊಂಬಾಳೆ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡ್ತಾ ಇಲ್ಲ. ಇದರಿಂದ ಈ ಮಾಹಿತಿ ಸುಳ್ಳಾಗುವ ಚಾನ್ಸಸ್ ಇದೆ. ಇನ್ನು ಈಗಾಗಲೇ ಬೊಂಬಾಳೆ ಫಿಲ್ಮ್ಸ್ ಅವರು KGF ಅನ್ನು ಒಂದು ಯೂನಿವರ್ಸ್ ರೀತಿ ಮಾಡುವುದಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅದರಿಂದಲೇ ಬಹುತೇಕ ಸಲಾರ್ ಸಿನಿಮಾದ 2ನೇ ಭಾಗ ಹಾಗೆ KGF ಚಾಪ್ಟರ್ 3 ಕನೆಕ್ಟ್ ಆಗುವ ಹೈ ಚಾನ್ಸಸ್ ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಲಾರ್ ಸಿನಿಮಾದ 2ನೇ ಭಾಗದ ಶೂಟಿಂಗ್ 10 ದಿನಗಳ ಕಾಲದ ಶೂಟಿಂಗ್ ಈ ತಿಂಗಳ ಕೊನೆಯಿಂದ ಆರಂಭಗೊಳ್ತಾ ಇದ್ದು, 2025ರ ಡಿಸೆಂಬರ್ ತಿಂಗಳಿನಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ.